ಈಗಿನ ಶಾಸಕರಾದಂಥ BR ಪಾಟೀಲ್ ಅವರು ಮುಖ್ಯಮಂತ್ರಿಯಿಂದ 50 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಏನಪ್ಪ ಅಂತಂದ್ರೆ ನಾವು ರೈತರಿಗೆ ಹೊಲಗಳಿಗೆ ರೋಡ್ ಮಾಡಿಕೊಡ್ತಿದ್ದೆವು, ಅದನ್ನು ಸ್ವಂತ ಖರ್ಚಿಂದ ತನಕಿಸಿಂದ ಹೇಳ್ತಾ ಇದ್ದಾರೆ. ಅದು ಇವತ್ತು ಜನರಿಗೆ ನಾವು ತೋರಿಸ್ಬೇಕಾಗ್ಯದ. ಆ 50 ಕೋಟಿಯಲ್ಲಿ 8,66,00,000 ರೂಪಾಯಿದು ಈಗಾಗಲೇ ಪ್ರೋಗ್ರಾಮ್ ಮಾಡಿದ್ದಾರೆ. ಅದು ಒಂದು ಊರದಿಂದ ಒಂದು ಊರಿಗೆ ತಂದು ಇಟ್ಟಿದ್ದಾರೆ. ಅದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ರೈತರಿಗೆ ಮಷಿನರಿ ಕೊಡೋದು, JCB ಅದು ಕೊಡೋದು, ನೀವು ಎಷ್ಟು ಹಾಕೋರಿ ಮುರುಮ್ ಹಾಕೋರಿ ಅಂತ ಅವರು 2-3 ದಿನದಾಗ ಮುರುಮ್ ಹಾಕಿ ಅದು ಹೊಲಗಳಿಗೆ ಹಾದಿ ಮಾಡ್ಕೊತಾ ಇದ್ದಾರೆ. ಅದು ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿಯಿಂದ ಏನು 50 ಕೋಟಿ ರೂಪಾಯಿ ತಂದಿದ್ದಾರೆ, ಅದ್ರಾಗ 8,66,00,000 ರೂಪಾಯಿದು ಇವತ್ತು ಪ್ರೋಗ್ರಾಮ್ ಮಾಡಿದ್ದಾರೆ. ಅಲ್ಲಿ ಏನು ಹೇಳೋದು, ನಾನು ಸ್ವಂತ ಖರ್ಚಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಇಲ್ಲಿ ಇದ್ರೆ ಪ್ರೋಗ್ರಾಮ್ದಾಗ ಮುಖ್ಯಮಂತ್ರಿ ಅವರು ಇಟ್ಟಂತ ಪ್ರೋಗ್ರಾಮ್ದಾಗ ಇವತ್ತು ದುಡ್ಡು ಎತ್ತಿದ್ದಾರೆ. ಒಂದೊಂದು ರೋಡಿಗೆ ಒಂದು ಊರದಿಂದ ಒಂದು ಊರಿಗೆ 80 ಲಕ್ಷದ, 70 ಲಕ್ಷದ, ಇವತ್ತು 60 ಲಕ್ಷದ, ಈ ತರ ಇವತ್ತು ಇಟ್ಕೊಂಡು 2-3 ಲಕ್ಷ ಅಷ್ಟೇ ಖರ್ಚು ಮಾಡಿ ಉಳಿದ ರೊಕ್ಕ ಎಲ್ಲ ಇವತ್ತು ಗುಳುಮ್ ಮಾಡ್ತಾ ಇದ್ದಾರೆ. ಆ ತರ ಇವತ್ತ ಬಹಳಷ್ಟು ಎಲ್ಲ ಕಡೆ ಇವತ್ತ BR ಪಾಟೀಲ್ರ ಅಣ್ಣನ ಮಗ RK ಪಾಟೀಲ್ರು ಇವತ್ತು ಆಳಂದಲ್ಲಿ ಅವರೇ ಯಾವುದೇ ರೋಡ್ ಇದ್ರು ಕೂಡ ಅವರೇ ಪೂಜೆ ಮಾಡೋದು. ಆ ಸರ್ಕಾರದಿಂದ ಬಂದಂತ ಎಲ್ಲ ಇವತ್ತು ಪೂಜೆಗಳು RK ಪಾಟೀಲ್ ಇವತ್ತು ನೋಡ್ಕೊತಾ ಇದ್ದಾರೆ. ಅದಕ್ಕಲ್ದೆ ಇನ್ನೊಂದು 47 ಕೋಟಿಯನ್ನು ಎಷ್ಟೋ ತಂದಿದ್ದಾರೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಅಣೆಕಟ್ಟು, ಬ್ಯಾರೇಜ್ ಕಮ್ ಬ್ರಿಡ್ಜು ಮತ್ತ ನಾಲಾ ಸುಲಿಯೋದು ಅಂತ ಹೇಳ್ತಾರೆ. ಈ ಶಿರ್ಪುರ್ ಮಾದರಿ ಅಂತ ಏನ್ ದೊಡ್ಡ ಸ್ಥಾನಕ್ಕೆ ಹೇಳ್ತಾರ, ಆ ಶಿರ್ಪುರ್ ಮಾದರಿ ಅಲ್ಲ. ನಾಲಾ ಸುಲ್ದ್ರಂದ್ರ ನೀರು ಹೋಗ್ತಾವ, ನಿಂದ್ರಲ್ಲ. ಅಣೆಕಟ್ಟದಾಗ ಇವತ್ತ ಮಾಡೋದು ಇದೇ ಮಾರ್ಚ್ದಾಗ ಒಂದ್ ಹನಿ ನೀರಿಲ್ಲ. ಅಣೆಕಟ್ಟು ಎಲ್ಲಿ ಮಾಡ್ಯಾರ ಅಲ್ಲಿ ಇವತ್ತು ಸುಳ್ಳ ಎಲ್ಲ ಜನರಿಗೆ ಒಂದು ಆತರ ಮೇಲಿನವ್ರಿಗೆ ಹೇಳ್ತಾರ ಶಿರ್ಪುರ್ ಮಾದರಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇವತ್ತು ಮಾಡದಂತವು ಅಣೆಕಟ್ಟದ ಒಂದ್ ಹನಿ ನೀರಿಲ್ಲ. ಇವತ್ತ ಕೆರೆಗಳು ಕೂಡ ಚೇಂಜ್ ಮಾಡ್ಕೇಸಿಂದ ನಮ್ಮ ಕಾಲಕ್ಕೆ ಸ್ಯಾಂಕ್ಷನ್ ಆಗಿದ್ದು ಕೆರೆಗಳು ಚೇಂಜ್ ಮಾಡಿ ಅಣೆಕಟ್ಟೆ ಇಟ್ಟು ಉಳಿದು ದುಡ್ಡೆಲ್ಲ ಇವತ್ತು ಗೋಲ್ಮಾಲ್ ಮಾಡ್ತಾ ಇದ್ದಾರ. ಅದು ಜನರಿಗೆ ನಾವು ತಿಳಿಸ್ಬೇಕು. ಏನ್ ಹೇಳ್ತಾ ಇದ್ದಾರೆ ರೈತರಿಗೆ ಅಲ್ಲಿ ಜನರಿಗೆ ಅಲ್ಲಿ ನಾನು ಸ್ವಂತ ಖರ್ಚಿನ ಮಾಡ್ಲಕತ್ತೀನಿ ಅಂತ ಹೇಳ್ತಾರ. ಈ ತರ ಒಂದು ಮುಖ್ಯಮಂತ್ರಿ ಬಜೆಟ್ದಾಗ ಇಟ್ಟು ಸುಳ್ಳು ಹೇಳಿ ಇವತ್ತ ಅಲ್ಲಿ ಇದು ಮಾಡ್ತಾ ಇದ್ದಾರೆ ರೈತರಿಗೆ, ಅದು ಎಲ್ಲರಿಗೆ. ಅದನ್ನ ತಮ್ಮ ಮುಖಾಂತರ ಇವತ್ತ ಯಾವ ರೀತಿ ಒಂದು BR ಪಾಟೀಲ್ ಅವರ ಅಣ್ಣನ ಮಗ ಇವತ್ತ ದುಡ್ಡ ಎತ್ತಿ ಹಾಕ್ತಾ ಇದ್ದಾನೆ. ಯಾಕಂದ್ರ ಅದು ಏನು 50 ಕೋಟಿ ರೂಪಾಯಿ ತಂದಿದಾರ, ಟೆಂಡರ್ ಮುಖಾಂತರ ಮಾಡೋ ತನಕಿಸಿಂದ ಹೇಳಿದಾರ. ಅವ್ರ ಆದೇಶ ಅದ ಆ ತರ. ಇಲ್ಲಿ DC ಅವ್ರಿಗೆ ಹಿಡಿದು ಲ್ಯಾಂಡ್ ಆರ್ಮಿ ಕೊಟ್ಟಿದ್ದಾರೆ. ಲ್ಯಾಂಡ್ ಆರ್ಮಿದವರು ತಮ್ದು 8% ಮುರ್ಕೊಂಡು ಉಳಿದ ದುಡ್ಡು ಅವ್ರಿಗೆ ಕೊಡ್ತಾರ. ಅದಕ್ಕೆ ಟೆಂಡರ್ ಮುಖಾಂತರ ಮಾಡಿದ್ರೆ ಕಾಂಟ್ರಾಕ್ಟರ್ಗಳು ಮತ್ತೆ ಟೆಂಡರ್ ಆಗಿ ತೋತಾರ ಬಾ ತನಕಿಸಿದ್ದ ಈ ತರ ಇವತ್ತು ಮಾಡ್ತಾ ಇದ್ದಾರ. ಅದಕ್ಕೆ ತಮ್ಮ ಮುಖಾಂತರ ನಮ್ಮ ಜನರಿಗೆ, ಮೇಲ್ನವ್ರಿಗೆ, ಎಲ್ಲರಿಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಇವತ್ತ ಒಂದು ಆಧಾರ ಮಾಡ್ಕೊತಾ ಇದ್ದೀನಿ. ಏನಪ್ಪಾ ಅಂತಂದ್ರ ನಮ್ಮ ಆಳಂದ ಒಂದು ಕ್ಷೇತ್ರ ಕಡೆನೂ ತಮ್ಮ ಗಮನ ಕೊಡ್ಬೇಕು. ಬಹಳಷ್ಟು ಗೋಲ್ಮಾಲ್ ನಡೆದವ. ಇವತ್ತು ಅದನ್ನು ಕೂಡ ಇವತ್ತ ತಾವು ಆ ಒಂದು ಆಳಂದ ಕಡೆ ಗಮನ ಕೊಡಬೇಕು ಅಂತಂದು ಪ್ರಿಯಾಂಕಾ ಖರ್ಗೆ ಅವರು ಉಸ್ತುವಾರಿ ಮಿನಿಸ್ಟರ್ಗೆ ನಾನು ಕೂಡ ಕೇಳ್ಕೊತಾ ಇದ್ದೀನಿ.